ಸೊ ನಾನು ನನ್ನ ಫ್ರೆಂಡು ರಾಗಿ ಕಣಕ್ಕೆ ಬಂದಿದ್ದೀವಿ. ಕಡಕ್ ರೊಟ್ಟಿ ಫುಡ್ ಚಾಟ್ಸ್, ಕಡಕ್ ರೊಟ್ಟಿ, ಇದು ಮಸಾಲೆ ಪಕೋಡಿ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಅಂಥ ಟೇಸ್ಟ್ ಏನಿರಲಿಲ್ಲ. ಒಳ್ಳೆ ಬರೇಲಿ ರಮ್ಸ್ ಹಿಂಗೆ ತೋಟ. ಬಟ್ ನಿಮಗೆ ಔಟ್ಸೈಡ್ ಶಾಂಪೂಡಿ 3 ಟೈಪ್ಸ್ ನಾನೇ ತೊಗೊಂಡೆ ಮಾಯ್ಶ್ಚರೈಸರ್, ನೀವು 2 ರಿಂದ 3 ವರ್ಷ ಸ್ಟೋರ್ ಮಾಡೋಕ್ಕೆ ಕುಂಕುಮಾರಿ ಮಾಯ್ಶ್ಚರೈಸರ್. ಅದರಲ್ಲೆಲ್ಲ ನಿಮ್ಗೆ 100% ನಿಮ್ಗೆ ಮೈದಾನೆ ಇಷ್ಟೇ ಇದೆ. ಆ್ಯಕ್ಚುಲಿ ಇನ್ನೇನು ಇಲ್ಲ ಗೈಸ್. ಒಳಗಡೆ ಏನೇನಿದೆ ಸ್ಟಾಲ್ ಹಾಕಿದ್ದಾರೆ ಅಷ್ಟು ಮಾತ್ರ ಇದೆ. ಗೈಸ್ ಒಂದು ಲಿಪ್ ಬಾಮ್ ತೊಗೊಂಡ್ವಿ, ನ್ಯಾಚುರಲಿ ಅಂದರೆ ಅವರೇ ಹೋಮ್ ಮೇಡ್ ಅಂತ ಹೇಳಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅದರ ಒಂದು ವೀಡಿಯೋ ಎಡಿಟಿಂಗ್ ಇದೆ, ಸೊ ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೇನೆ. ಅದಾದಮೇಲೆ ಇವಾಗ ವೀಡಿಯೋ ಕಾಮಿಕ್ಸ್ಗೋಣ ಅಂತಿದ್ದಾಳೆ. ಹೋಗಬೇಕು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಶಿವರಾತ್ರಿ, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಸೊ ನಾನು ನನ್ನ ಫ್ರೆಂಡು ರಾಗಿ ಕಣಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಏನು ಇರುತ್ತೆ ಅಂತ ಏನೂ ಗೊತ್ತಿಲ್ಲ. ಆರ್ಗ್ಯಾನಿಕ್ ತರಕಾರಿಗಳು ಎಲ್ಲ ಸಿಗುತ್ತೆ ಅಂತ ಬಂದಿದ್ದೀವಿ. ನೋಡೋಣ ಹೆಂಗೆ ಅಂತ ಎತ್ಕೊ ಮಾಡೋಣ. ಜಗಡು ಸಾಕು ಸಾಕು ಬಿಡಿ. ಅಂತ ಹೇಳ್ದಲ್ಲ, ತಗೋ. ಏನು ಕಡಕ್ ರೊಟ್ಟಿ ಫುಡ್ ಚಾಟ್ಸ್. ಕಡಕ್ ರೊಟ್ಟಿ. ದಿಸ್ ಇಸ್ ದ ಮೇಕಿಂಗ್ ಆಫ್ ಕಡಕ್ ರೊಟ್ಟಿ ಮಸಾಲೆ. ಏನು ಹೇಳ್ತಾರೆ ಅದಕ್ಕೆ? ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿ. ಜೋಳದ ರೊಟ್ಟಿನೇ. ಜೋಳದ ರೊಟ್ಟಿನೇ, ಬಟ್ ಮಸಾಲೆ ಹಾಕಿ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ. ಇಟ್ಸ್ ಲೈಕ್ ಚಾಟ್ಸ್ ಥರ. ಮಸಾಲ ಪಪ್ಪಡು ಸೇಮ್. ಹೇಳ್ಬಿಡಿ. ಚೆನ್ನಾಗಿದೆ. ಥ್ಯಾಂಕ್ ಯು. ತಿನ್ನು, ಟೇಸ್ಟ್ ಹೆಂಗಿದೆ ಹೇಳು. ರೈಸ್ ಕಡಕ್ ರೊಟ್ಟಿ ತೊಗೊಂಡಿದ್ದೀವಿ. ಇದು ಮಸಾಲೆ ಪಕೋಡಿ ಆ ಥರ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಓಕೆ ಇದೆ, ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಅನಿಸ್ತಿದೆಯಾ? ಒಂಚೂರು ಗಟ್ಟಿ ಅನಿಸ್ತಿದೆ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಕಡಕ್ ರೊಟ್ಟಿ ಗಟ್ಟಿನೇ. ಇದಕ್ಕೆಲ್ಲ ಪ್ರೀವಿಯಸ್ ಆಗಿ ಒಂದು ನಾರ್ಮಲ್ ಜೋಳದ ರೊಟ್ಟಿ ಮತ್ತು ಪಲ್ಯ ತೊಗೊಂಡು 80 ರೂಪೀಸ್ ಇತ್ತು. ಬಟ್ ಒಂದು ಜೋಳ ಮತ್ತು ಪಲ್ಯಕ್ಕೆ 80 ರೂಪೀಸ್ ತುಂಬ ಕಾಸ್ಟ್ಲಿ ಇತ್ತು. ಬಟ್ ಇದು ಮಸಾಲೆ ಪಾಪಡ್ ಥರ ಎಲ್ಲ ಹಾಕ್ಕೊಟ್ಟಿದ್ದಾರೆ, 50 ರೂಪೀಸ್ ಇದೆ. ಓಕೆ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಬೇರೆ ಏನಿದೆ ಟ್ರೈ ಮಾಡಬೇಕು. ಥ್ಯಾಂಕ್ ಯು ಗೈಸ್. ಇವಾಗ ಊಟ ಮಾಡಿದ್ವಿ, ಬಟ್ ಊಟ ಅಂಥ ಟೇಸ್ಟ್ ಏನಿರಲಿಲ್ಲ. ಒಳ್ಳೆ ಕೇಳ ಬರೇಲಿ ರಮ್ಸ್ ಹಿಂಗೆ ತೋಟ. ಊಟ ಓಕೆ ಅಂತ ಏನು ಚೆನ್ನಾಗಿಲ್ಲ, ಎಕ್ಸ್ಪೆನ್ಸಿವ್. ಫಸ್ಟ್ ಊಟಕ್ಕಂತ ಅಂದರೆ ಊಟ ಮುಗಿಸ್ಕೊಂಡ್ವಿ ಬಂದ ತಕ್ಷಣ. ಇವಾಗ ಏನಿದೆ ನೋಡಬೇಕು, ಏನೇನು ಸಿಗುತ್ತೆ ಅಂತ. ಕಮ್ ಲೆಟ್ಸ್ ಗೋ. ಗೋಟ್ ಮಿಲ್ಕ್, ಫ್ರೆಶ್ ಟರ್ಮರಿಕ್, ಪೆಪ್ಪರ್ಮಿಂಟ್, ಅದು ಫ್ರೆಶ್ ಟರ್ಮರಿಕ್. ಈ ಕಡೆ ಇಷ್ಟ ಇಲ್ಲ. ಏನು ಮಾಡ್ತೀಯಾ? ತೊಗೋತಾ ಇದೆಯಾ? ಶಾಂಪೂ ಈಗ ಆಲ್ ಆಫ್ ಅ ಸಡನ್ ಚೇಂಜ್ ಮಾಡಬೇಕಲ್ಲ ಇಷ್ಟು ವರ್ಷ. ಬಟ್ ನಿಮಗೆ ಔಟ್ಸೈಡ್ ಶಾಂಪೂಡಿ 3 ಟೈಪ್ಸ್ ನಾನೇ ತೊಗೊಂಡೆ ಮಾಯ್ಶ್ಚರೈಸರ್. ನೀವು 2 ರಿಂದ 3 ವರ್ಷ ಸ್ಟೋರ್ ಮಾಡೋದು ಏನಾಗಲ್ಲ. ಬಟ್ ಇದು ಕುಂಕುಮಾರಿ ಮಾಯ್ಶ್ಚರೈಸರ್. ನೋ ಪ್ರಿಸರ್ವೇಟಿವ್, ಸಿಂಗಲ್ ಪ್ರಿಸರ್ವೇಟಿವ್ ಇರಲ್ಲ. 3 ಮಂತ್ಸ್ ಯೂಸ್ ಮಾಡಬೇಕು. ಓಕೆ. ಕಂಡೀಷ್ನರು ಶಾಂಪು 2 ಬರ್ತಾ ಇದೆ. ಇದು ಅವಕಾಡೋ ಬಟರಿಂದ ಮಾಡಿರೋದು. ಈ ಥರ ಸ್ಕ್ರಬ್ ಬಿಟ್ಟಿದ್ದ. ಬಾತ್ ಸ್ಕ್ರಬ್ ಏನು ರೆಜುವಿನೇಟಿಂಗ್ ಕ್ಲೀನ್ ಹರ್ಬಲ್ ಎಕ್ಸ್ಫೋಲಿಯೇಟರ್. ಮಾಲ್ಡೀವ್ಸಲ್ಲಿ ಈ ಥರ ಸ್ಕ್ರಬ್ ಬಿಟ್ಟಿದ್ದ ಕಣೆ, ತೊಗೊಂಬಂದಿದ್ದೀನಿ. ಯಾರಿಗೆ ಆರ್ಗ್ಯಾನಿಕ್ ಸ್ಕ್ರಬ್ಬು. ದಿಸ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಟ್ಟು, ನೀಮ್ ಪೌಡರು, ತ್ರಿಫಲಾ ಪೌಡರ್ ಎಲ್ಲ ಸಿಗುತ್ತೆ. ಆಮ್ಲಾ ಪೌಡರು. ಎಷ್ಟು? 120 ರೂಪೀಸ್. ಜವೆ ಗೋಧಿನ ಎಷ್ಟಿದೆ ಹೇಳೋ? 130 ರೂಪೀಸ್. 1 kg. ನೈಸ್.
ಆ್ಯಕ್ಚುಲಿ ಸೊ ಗ್ಲೂಟನ್ ಫ್ರೀ ಬರುತ್ತಾ? ಹಾಂ, ಗ್ಲೂಟನ್ ಇರುತ್ತೆ, ಫ್ರೀ ಏನಿಲ್ಲ. ಹಾಂ. ಬಟ್ ಇಟ್ ಇಸ್ ನಾಟ್ ನಿಮಗೆ ನೀವು ಅಂಗಡಿಲಿ ತೊಗೊಳ್ಳೋಲ್ಲ ಅದರಲ್ಲೆಲ್ಲ ನಿಮ್ಗೆ 99 ಆಲ್ಮೋಸ್ಟ್ 100% ನಿಮ್ಗೆ ಮೈದಾನೆ. ಇದ್ರಲ್ಲಿ ಗ್ಲೂಟನ್ ಇದೆ, ಬಟ್ ನಾಟ್ ಇಲ್ಲ ಅಂದರೆ ಮಿಲ್ಕ್ ಲೆವೆಲ್ಗಿಲ್ಲ. ಹಾಂ, ನೀವು ಗೋಧಿ ತಂದು ಮಿಲ್ಕ್ ಹಾಕ್ಸಿದ್ರು ಓಕೆ. ಆ್ಯಂಡ್ ಅದಕ್ಕಿಂತ ಈ ಗೋಧಿ ಚೆನ್ನಾಗಿರುತ್ತೆ. ಸಿ ಅಂಟ್ವಾಳ ಅಂಡ್ ಶೀಗೆಕಾಯಿ ಎಲ್ಲ ಹಿಂಗೆ ಸಿಗ್ತಾ ಇದೆ. ಓ, ಇದು ಸೀಗೆಕಾಯಿ ಸಿಗುತ್ತಾ ಡೈರೆಕ್ಟಾಗಿ ಅಥವಾ ಸುಮ್ಮನೆ ಇಟ್ಟಿರೋದಾ? ಅದರಿಂದನೇ ಮಾಡಿರೋ ಪ್ರಾಡಕ್ಟ್ಸ್ ಇದೆ. ಓಕೆ 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 ಓಕೆ. ಅಂಟ್ವಾಳ ಸೀಗೆಕಾಯಿ ಎರಡು ಯೂಸ್ ಮಾಡಿ ಬೇರೆ ಯಾವುದೋ ಕೆಮಿಕಲ್ಲು ಕಲರು ಏನೇ ಆ್ಯಡ್ ಮಾಡಿ. ಓ ನೈಸ್. ನೋಡಿ, ಇದು ಸೋಪ್ ನೆಟ್ಟು ಮತ್ತು ಸೀಗೆಕಾಯಿ ಎರಡೇ ಹಾಕಿ ಯೂಸ್ ಮಾಡಿರೋದಂತೆ ಅದು ಪ್ರಾಡಕ್ಟು. ಅದೊಂದು ತೊಗೋತಾ ಇದ್ದೀನಿ. ಇವಳು ಒಂದು ಶಾಂಪು ಒಂದು ಕಂಡೀಷ್ನರ್ ತೊಗೊಂಡ್ಲು. ತೋರಿಸು. ಸೊ ರೋಸ್ಮೆರಿ ಹೈಬಿಸ್ಕಸ್ ಆರ್ಗ್ಯಾನಿಕ್ ಶಾಂಪೂ ಅಂತೆ, ಮತ್ತು ಆರ್ಗ್ಯಾನಿಕ್ ಅವೋಕೋಡಾ ನ್ಯಾಚುರಲ್ ಹೇರ್ ಕಂಡೀಷ್ನರ್. ಸೊ ನೀವು ಸ್ಕ್ಯಾಲ್ಪು ಹಾಕ್ಬೋದು ಈ ಕಂಡೀಷ್ನರ್ನ. ಅವಳು ಅದು ತೊಗೊಂಡು ನಾನು ಫುಲ್ ನ್ಯಾಚುರಲ್ ಆಗಿ ತಯಾರು ಮಾಡಿರುವಂತಹ ಏನಂತಾರೆ ಅಂಟ್ವಾಳದ ಕಾಯಿ ಮತ್ತು ಓನ್ಲಿ ಸೀಗೆಕಾಯಿ ಇದೆರಡು ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು ತೊಗೊಂಡಿದ್ದೀವಿ. ಸೊ ನೋಡೋಣ, ಇದು 150 ರುಪೀಸು. ಇದೆಷ್ಟು ಆಯ್ತಾಳು ನಿಂದು? ಇದು 250 ಆ್ಯಂಡ್ ಇದು 300. ನೋಡೋಣ, ಚೆಕ್ ಮಾಡೋಣ ಹೇಗಿದೆ ಅಂತ. ಇದೆಲ್ಲ ಇಷ್ಟ ಇದೆ ಆ್ಯಕ್ಚುಲಿ, ಇನ್ನೇನು ಇಲ್ಲ ಗೈಸ್. ಇಲ್ಲಿ ಒಳಗಡೆ ಏನೇನಿದೆ ಸ್ಟಾಲ್ ಹಾಕಿದ್ದಾರೆ ಅಷ್ಟು ಮಾತ್ರ ಇದೆ. ಎಲ್ಲ ನ್ಯಾಚುರಲ್ ಐಟಮೇ ಸಿಗುತ್ತೆ ಅಂತ ಮಾಡ್ಕೊಂಡಿದ್ದಾರೆ. ನಾವು ಕೆಲವೊಂದು ಐಟಮ್ಸ್ ತೊಗೊಂಡ್ವಿ ಅಷ್ಟೇ. ಓವರಾಲ್ ಲುಕ್ ಈ ಥರ ಇದೆ. ಓಕೆ, ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಶಾಪಿಂಗ್ ಸ್ವಲ್ಪ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ರಾಗಿಕಣದಿಂದ. ತುಂಬ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಿರಲಿಲ್ಲ, ಬಟ್ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಇವಾಗ ಮನೆ ಕಡೆ ಹೊರಟಿದ್ದೀವಿ. ನೋಡಬೇಕು, ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸಾಧ್ಯ ಆದರೆ ಬಿ ಡಿ ಎ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅಷ್ಟೇ. ಗೈಸ್, ಒಂದು ಲಿಪ್ ಬಾಮ್ ತೊಗೊಂಡ್ವಿ, ನ್ಯಾಚುರಲ್ ಅಂದರೆ ಅವರೇ ಹೋಮ್ ಮೇಡ್ ಅಂತ ಹೇಳಿದ್ರು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಗೊತ್ತಾ. ತುಂಬ ಮಾಯ್ಸ್ಟ್ ಮಾಡ್ತಾ ಇದೆ, ತುಂಬ ಅಂದರೆ ತುಂಬ ಲಾಂಗ್ ಟರ್ಮ್ ಕೂಡ ಇದೆ. ಅಂದರೆ ತಕ್ಷಣ ಏನು ಡ್ರೈ ಆಗಿಬಿಡ್ತಾ ಇಲ್ಲ, ತುಂಬ ಮಾಯ್ಸ್ಟ್ ಆಗಿ ಹಾಗೆ ಇದೆ. ತುಂಬ ಚೆನ್ನಾಗಿದೆ, ತೊಗೊಬೋದು. ಪಿಕ್ ಹಾಕು ಅದನ್ನು. ಹೌದು, ಫೋಟೋ ಹಾಕಿರ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಮನೆಗೆ ಬಂದ್ವಿ ಗೈಸ್. ಇವಾಗ ರಾಗಿಕಣದಿಂದ ಮುಗಿಸ್ಕೊಂಡು ಹಂಗೆ ಒಂದೇ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ಒಂದು ವೀಡಿಯೋ ಎಡಿಟಿಂಗ್ ಇದೆ, ಸೊ ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೀನಿ. ಅದಾದಮೇಲೆ ಇವಳು ವೀಡಿಯೋ ಕಾಂಪ್ಲೆಕ್ಸ್ಗೆ ಹೋಗೋಣ ಅಂತಿದ್ದಾಳೆ, ಹೋಗಬೇಕು. ಸೊ ಒಂದು ರೌಂಡ್ ಫ್ರೆಶ್ ಅಪ್ ಆಗಿ ಹೊರಡಬೇಕು ವೀಡಿಯೋ ಎಡಿಟಿಂಗ್ ಆದಮೇಲೆ. ಸಿಗೋಣ, ಬೈ. ಬಿ ಡಿ ಎ ಕಾಂಪ್ಲೆಕ್ಸಿಗೆ ಬಂದು ಅದು ಇದು ತಿನ್ಕೊಂಡು ಒಂದಷ್ಟು ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲಿಂದ ಅವಳು ಮನೆಗೆ ಹೋದ್ಲು, ನಾನು ಮನೆಗೆ ಬಂದೆ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.